ಪರಿಷತ್ತು ಉಡುಪಿ ತಾಲೂಕು ಘಟಕ ನಡೆಯುತ್ತಿರುವ ಅತ್ಯುತ್ತಮ ಕಾರ್ಯಕ್ರಮ. ಸುಮಾರು 4-5 ವರ್ಷಗಳಿಂದ ಈ ಕಾರ್ಯಕ್ರಮಗಳು ಉಡುಪಿಯಲ್ಲಿ, ಯಾಕೆಂದರೆ ಕರ್ನಾಟಕದಲ್ಲೇ ಅತಿ ಹೆಚ್ಚು ಕಾರ್ಯಕ್ರಮ, 600-700 ಕಾರ್ಯಕ್ರಮ ನಡೆದಿದೆ ಅಂತ ನನಗೆ ಕಾಣ್ತದೆ. ಯಾಕಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದಿಂದ ಯಾವುದೆಲ್ಲ ರೀತಿಯಲ್ಲಿ ಕನ್ನಡವನ್ನು ಬೇರೆ ಬೇರೆ ರೀತಿಯಲ್ಲಿ ಪಸರಿಸಲಿಕ್ಕೆ ಆಗ್ತದೆ, ಎಲ್ಲೆಲ್ಲಿ ಯಾವ್ಯಾವ ರೇಡಿಯೋ ಕಾರ್ಯಕ್ರಮ ಇರ್ಬೋದು, ಇಲ್ಲ ಲೈಬ್ರರಿ ಬೇರೆ ಬೇರೆ ರೀತಿಗೆ ಪುಸ್ತಕ ಭಂಡಾರವನ್ನು, ಇಲ್ಲ ಲೈಬ್ರರಿಯನ್ನು ಹಲವಾರು ದಿಕ್ಕುಗಳಲ್ಲಿ, ಇನ್ಕ್ಲೂಡಿಂಗ್ ನಮ್ಮ ಹಾಸ್ಪಿಟಲ್ ಸಮೇತ ಒಂದು ಲೈಬ್ರರಿಯನ್ನು ಸ್ಥಾಪಿಸಿದ್ದಾರೆ. ಇದರಿಂದ ರೋಗಿಗಳಿಗೆ ಮತ್ತೆ ಅಲ್ಲಿರುವ ರೋಗಿ ಸಿಬ್ಬಂದಿಗಳಿಗೆ ಮತ್ತು ನಮ್ಮ ಆಸ್ಪತ್ರೆ ಸಿಬ್ಬಂದಿಗಳಿಗೆ ಸಮೇತ, ರೋಗಿ ಬಂಧುಗಳಿಗೆ ಸಮೇತ ಅದು ತುಂಬಾ ಹೆಲ್ಪ್ ಆಗ್ತದೆ. ಯಾಕಂದ್ರೆ ICU ಅಲ್ಲಿ ಪೇಷಂಟ್ಸ್ ಪಾರ್ಟಿ ಸುಮ್ಮನೆ ಹೊರಗೆ ಕೂತ್ಕೊಂಡು ಏನೋ ಆಲೋಚನೆ ಮಾಡ್ತಾ ಇರ್ತಾರೆ. ಹಾಗೆ ಅಲ್ಲೇ ಇರುವ ಬುಕ್ಸ್ ಅನ್ನು ತಗೊಂಡು ಬಂದು ಅದರಲ್ಲಿ ಅಗತ್ಯ ಇರುವ, ನಾವು ಏನು ಪೇಷಂಟ್ಸ್ ಪಾರ್ಟಿಗೆ ಏನು ಬೇಕು, ನಾಲೆಜ್ ಇರುವಂತದ್ದು ಏನು ಬುಕ್ಸ್ ಬೇಕು ಅಂತ ಬುಕ್ಸ್ ಅನ್ನು ಇಟ್ಟಿದ್ದೇವೆ. ಅದನ್ನು ಓದ್ತಾ ಇರ್ತಾರೆ. ಆಗ ಕೆಲವು ಪೇಷಂಟ್ಸ್ ಪಾರ್ಟಿ ಅಲ್ಲಿಂದ ನಾವು ಕಬಾರ್ಡಿಂದ ಬುಕ್ಸ್ ತಂದು ರೂಮಲ್ಲಿ ಓದ್ಬೋದ ಅಂತ ಕೇಳ್ತಾರೆ. ಸೊ ಅದನ್ನೆಲ್ಲ ನೋಡುವಾಗ ಏನೋ ಒಂದು ನಿಟ್ಟಿನಲ್ಲಿ ಸ್ವಲ್ಪ ಮನಸ್ಸಿನೊಳಗೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇವರು ಮಾಡಿದ್ದಾರೆ. ಇದು ನಮ್ಮಲ್ಲಿ ಮಾತ್ರ ಅಲ್ಲ, ಯಾವುದೇ ದಿಕ್ಕಿನಲ್ಲಿ ಹೋದ್ರೂ ಸಮೇತ ಇವರು ಉಡುಪಿ ತಾಲೂಕು ಘಟಕದಿಂದ ಅತ್ಯುತ್ತಮ ಕಾರ್ಯ ಬೇರೆ ಬೇರೆ ರೀತಿಯಲ್ಲಿ ಆಗಿದೆ. ಆದ್ರಿಂದ ಈ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡಿದಕ್ಕೋಸ್ಕರ ಮೊದಲನೇದಾಗಿ ನಾವು ಉಡುಪಿ ತಾಲೂಕು ಘಟಕದ ಅಧ್ಯಕ್ಷರು ಮತ್ತು ಅದರಲ್ಲಿರುವ ಎಲ್ಲರಿಗೂ ಸಮೇತ ನಾವು ಅಭಿನಂದಿಸಲೇಬೇಕು. ಮತ್ತು ಇವತ್ತು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಹಲವಾರು ಕಾರ್ಯಕ್ರಮಗಳು ನಡೆದಿವೆ. ಆದ್ರೆ ಇವತ್ತು ನಿಮ್ಗೆ ಗೊತ್ತುಂಟು, ಬೆಳಿಗ್ಗೆ ತುಂಬಾ ಜನ ಇಲ್ಲಿ ಸೇರಿದ್ರು. ಆದ್ರೆ ಇವತ್ತು ಹಲವಾರು ಕಾರ್ಯಕ್ರಮಗಳು ಉಡುಪಿಯಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ನಡೆದಿದೆ. ಆದ್ರೆ ಹೆಚ್ಚಿನವರು ಸಮೇತ ಬೇರೆ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಆದ್ರೆ ಕಾರ್ಯಕ್ರಮಕ್ಕೆ ಹೋಗಿ ಬಂದು ಇಲ್ಲಿ ಆಸೀನರಾಗಿದ್ದಾರೆ, ಇಲ್ಲಿ ಉಪಸ್ಥಿತರಿದ್ದಾರೆ. ಯಾಕಂದ್ರೆ ಇದು ಉಡುಪಿ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಘಟಕದ ಎಲ್ಲ ಕಾರ್ಯಕ್ರಮದ ಸಮಿತಿಯಾದ ಅವ್ರು ಏನು ಒಂದು ಒಳ್ಳೆಯ ರೀತಿಯಲ್ಲಿ ಅವರನ್ನೆಲ್ಲರನ್ನು ಸಮೇತ ಸಂಪರ್ಕಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಬರಬೇಕು, ಎಲ್ಲಿ ಇರಬೇಕು, ಇದರ ಬಗ್ಗೆ ನಾವು ಇನ್ನು ಮುಂದಿನ ದಿನಗಳಲ್ಲಿ ಸಮೇತ ಇದನ್ನು ಅತ್ಯುತ್ತಮವಾಗಿ ಒಂದು ಉಡುಪಿ ತಾಲೂಕು ಘಟಕವನ್ನು ಮುಂದುವರಿಸಿಕೊಂಡು ಹೋಗಬೇಕು, ಇದರ ಬಗ್ಗೆ ಅಭಿವೃದ್ಧಿಯನ್ನು ನಾವು ಮಾಡಬೇಕು ಅಂತ ಹೇಳಿದ್ದಾರೆ. ಆದ್ರಿಂದ ಹೆಚ್ಚಿನವರು ಸಮೇತ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗಿದ್ರು ಸಮೇತ ಇಲ್ಲಿ ಬಂದು ಉಪಸ್ಥಿತರಿದ್ದಾರೆ. ಆದ್ರಿಂದ ಇಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ಸಮೇತ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ, ಈ ಒಂದು ಇವತ್ತು ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂತಹ, ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಡಾಕ್ಟರ್ ಭಾಸ್ಕರನ್ ಮತ್ತು ಅವರ ಡಾಕ್ಟರ್ ನಳಿನಿ ಮೇಡಮ್ ಇಲ್ಲಿದ್ದಾರೆ. ನಮ್ಗೆ ತುಂಬಾ ಸಂತೋಷದ ವಿಷಯ. ಯಾಕಂದ್ರೆ ಡಾಕ್ಟರ್ ಭಾಸ್ಕರ್ನಂದ್ ಎಲ್ಲ ರೀತಿಯ ವಿವಿಧ ರೀತಿಯ ಸ್ಥಳಗಳಲ್ಲಿ ಅವರು ವೈದ್ಯಕೀಯ ವೃತ್ತಿಯಲ್ಲಿ ಇದ್ರೂ ಸಮೇತ ಆಟದಲ್ಲಿ, ಯಕ್ಷಗಾನದಲ್ಲಿ ಮತ್ತು ಸಾಹಿತ್ಯದಲ್ಲಿ ಹಲವಾರು ರೀತಿಯಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಆದ್ರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಅಧ್ಯಕ್ಷರಾಗಿ ನೇಮಿಸಿಕೊಂಡದ್ದು ಮತ್ತು ಈ ಕಾರ್ಯಕ್ರಮಕ್ಕೆ ಬೆಳಗ್ಗೆಯಿಂದ ನಾನು ನೋಡಿದ್ದೇನೆ. ಸೊ ಅವರ ಒಂದು ಏನಿಲ್ಲಿ ಉಪಸ್ಥಿತಿ ಉಂಟು, ಅದು ಕನ್ನಡ ಸಾಹಿತ್ಯ ಪರಿಷತ್ತು ಉಡುಪಿ ತಾಲೂಕು ಘಟಕದ ಒಂದು ಅತ್ಯುತ್ತಮವಾದ ಆಯ್ಕೆ ಅಂತ ಹೇಳಿಕೆ ನನಗೆ ಈ ಸಂದರ್ಭದಲ್ಲಿ ಸಂತೋಷ ಆಗ್ತದೆ. ಆದ್ರಿಂದ ಈ ಎಲ್ಲ ಒಂದು ಅತ್ಯುತ್ತಮ ಸಂಘಟನೆಯಿಂದ ಈ ಕಾರ್ಯಕ್ರಮವನ್ನು ಸುಮಾರು 5 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಆದ್ರಿಂದ ಇದರ ಎಲ್ಲರ ಹಿಂದಿನ ರೂವಾರಿ ನಮ್ಮ ತಾಲೂಕು ಘಟಕದ ಅಧ್ಯಕ್ಷರಾಗಿದ್ದಂತ SP ರವಿರಾಜ್, ಜನಾರ್ದನ್ ಕೊಡವರು, ಪೂರ್ಣಿಮಾ ಅವರು, ಹೀಗೆ ಹೇಳಲಿಕ್ಕೆ ಹೋದ್ರೆ ರಾಜೇಶ್ ಪಣಿಯಾಡಿ ಅವರು, ಮತ್ತೆ ಇದ್ರ ಹಿಂದೆ ಬೆಂಬಲವಾಗಿದ್ದಂತ ವಿಶ್ವನಾಥ್ ಶಣೆ ಅವರಿದ್ದಾರೆ. ಹಾಗೆ ಹಲವಾರು ಎಲ್ಲರೂ ಸಮೇತ ಇಲ್ಲಿ ಗೊತ್ತುಂಟು. ಇವರು ಕನ್ನಡ ಸಾಹಿತ್ಯ ಪರಿಷತ್ನ ಮಾತ್ರ ಅಲ್ಲ, ಉಡುಪಿಯಲ್ಲಿ ಯಾವುದೇ ಒಂದು ಒಳ್ಳೆಯ ಕಾರ್ಯಕ್ರಮ ಆಗ್ಬೇಕಿದ್ರೆ ನಮ್ಗೀಗ ಏನು ಯಾವುದೇ ಒಂದು ಕಾರ್ಯಕ್ರಮ ಮಾಡುವ ಹೆದರಿಕೆ ಇಲ್ಲ. ಯಾಕಂದ್ರೆ SP ರವಿರಾಜ್ ಮತ್ತೆ ಜನಾರ್ದನ್ ಕೊಡೋರು ಅಂತ ಹೇಳಿದ್ರೆ ನಮ್ಗೆ ಯಾವುದೇ ಕಾರ್ಯಕ್ರಮ ಒಂದು ಅತ್ಯುತ್ತಮವಾಗಿ ಮೂಡಿ ಬರಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳೋ ಮಟ್ಟಿಗೆ ಉಡುಪಿಯ ಜನರಿಗೆ ಒಂದು ಅವರ ಮೇಲೆ ನಂಬಿಕೆ ಹುಟ್ಟಿದೆ. ಇದು ಇದೇ ರೀತಿ ಮುಂದುವರಿಲಿ ಅಂತ ಹೇಳ್ತಾ, ಇವತ್ತು ಈ ಕಾರ್ಯಕ್ರಮಕ್ಕೆ ನನಗೆ ಅವಕಾಶ ಕೊಟ್ಟಂತಹ ಇದರ ಸರ್ವ ಸದಸ್ಯರಿಗೆ ನಾನು ಅಭಿನಂದಿಸ್ತಾ, ಮತ್ತು ನನ್ನ ಒಂದು ಏನು ಈ ಕಾರ್ಯಕ್ರಮದಲ್ಲಿ ನಾನು ಬೆಳಿಗ್ಗೆಯಿಂದ ಇಲ್ಲಿ ಇದ್ದೇನೆ. ಸೊ ಇದೆಲ್ಲರ ಸಮೇತ ಇಲ್ಲಿ ಎಲ್ಲರೂ ಬಂದಿದ್ದೀರಾ. ಇದು ಒಂದು ಅತ್ಯುತ್ತಮವಾಗಿ ಕಾರ್ಯಕ್ರಮ ಮೂಡಿ ಬಂದಿದೆ ಮತ್ತು ಇದೊಂದು ಕರ್ನಾಟಕದಲ್ಲೇ ಒಂದು ಅತ್ಯುತ್ತಮ ಘಟಕವಾಗಿ ಮೂಡಿ ಬರಲಿಕ್ಕೆ ಕಾರಣವಾಗಿದೆ. ಆದ್ರಿಂದ ಉಡುಪಿ ತಾಲೂಕು ಘಟಕ, ಕನ್ನಡ ಸಾಹಿತ್ಯ ಪರಿಷತ್ನ ಉಡುಪಿ ತಾಲೂಕು ಘಟಕ ಮತ್ತು ಅದರ ಸರ್ವ ಸದಸ್ಯರಿಗೆ ಅಭಿನಂದನೆಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.